ನಾವು ಆ ಮೀಟಿಂಗ್ ಒಳಗೆ ಕೇಂದ್ರ ಸರ್ಕಾರದ FRP ಒಪ್ಪಿಲ್ಲ. ರಾಜ್ಯ ಸರ್ಕಾರದ ಒಂದು ಸಲಹಾ ಸಮಿತಿ ಮುಖಾಂತರ SAP ಕಾನೂನಿನಲ್ಲಿ ಒಂದು ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದ್ರೆ ಕೇಂದ್ರ ಸರ್ಕಾರದ FRP ಅವ್ರು ಕೊಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಆ ದುಡ್ಡು ನಮಗೆ ಸರಿ ಹೊಂದಲ್ಲ. ಯಾಕಂದ್ರೆ ಖರ್ಚು ವೆಚ್ಚಗಳು ಹೆಚ್ಚಿಗಾಗ್ಯಾವ. ಈಗ ಆ ಖರ್ಚು ವೆಚ್ಚಗಳು ಹೆಚ್ಚಿಗಾದ ಕಾರಣಕ್ಕಾಗಿ FRP ನಾವು ಯಾರು ಒಪ್ಕೊಳ್ತಾ ಇಲ್ಲ. ಆ ಕಾರಣಕ್ಕಾಗಿ ತಾವು ದಯವಿಟ್ಟು ಸರ್ಕಾರಕ್ಕೆ ಮತ್ತು ಕಾರ್ಖಾನೆಯವರಿಗೆ ಒತ್ತಡ ಮಾಡಬೇಕು. FRP ಹೊರತುಪಡಿಸಿ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು. ಯಾಕೆ ಬೆಳಗಾವಿ ಬಾಗಲಕೋಟದಲ್ಲಿ ಇಲ್ಲೇ ನಡೆದಲ್ಲ. ಅಲ್ಲಿ ಜಿಲ್ಲಾಧಿಕಾರಿಗಳು ಬಹಳ ಸಹಕಾರ ಕೊಡಕತ್ತಾರ ರೈತರಿಗೆ. ನೀವು ಹ್ಯಾಂಗ್ ಹತ್ತಿರ ಹೇಳಿ ಅದ್ರ ಪ್ರಕಾರ ನಾವು ಕೋಪರೇಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಕಾರ್ಖಾನೆನೇ ಬಂದ್ ಮಾಡಕತ್ತಾರ. ಅವರು ನೀವು ಬೆಲೆ ನಿಗದಿ ಆಗತ್ತಲ್ಲ ಕಾರ್ಖಾನೆನೇ ಪ್ರಾರಂಭ ಮಾಡಿಸ್ಕೊಡ್ಬೋದು ಅಂತ ಹೇಳಿ ಈ ತರನಾಗಿ ತಾವು ಕೂಡ ಇರ್ತಕ್ಕಂಥ ಪ್ರೊಸೀಜರ್ ಫಾಲೋ ಮಾಡ್ಲಿಕ್ಕೆ ನಾವು ತಯಾರ. ನೀವು ಹೇಳಕ್ ತಯಾರಿರಿ. ಬಟ್ ನಮ್ಮ ವಿಚಾರ ಏನಪ್ಪಾ ಅಂದ್ರೆ ಹೆಚ್ಚುವರಿ ಬೆಲೆ ನಿಗದಿ ಆಗಬೇಕು. ಅದು ಕಿಲೋಮೀಟರ್ ಸ್ಲ್ಯಾಬ್ ಹೇಳ್ತಾ ಇದ್ರೆ 50ರಿಂದ 60 ಕಿಲೋಮೀಟರ್ವರೆಗೆ ಒಂದು ರೇಟ್ ಏನ್ ಮಾಡಬೇಕು. ಎಲ್ಲಾ ಕಾರ್ಖಾನೆಗಳು 20 ಕಿಲೋಮೀಟರ್ ಸ್ಲ್ಯಾಬ್ ಹಿಡಿದು ಖರ್ಚು ವೆಚ್ಚಗಳು ಹಾಕಬೇಕು. ಕಟಾವು ಮತ್ತು ಸಾಗಾಣಿಕೆ ಕೊಡೋದಂತೂ ಸರಿ ಸಮಾನ ಎಲ್ಲರಿಗೆ ಅದೇ ಕೊಡಬೇಕು. 20 ಕಿಲೋಮೀಟರ್ ಕಟ್ ಮಾಡಿ ಎಲ್ಲರಿಗೆ 50 ಕಿಲೋಮೀಟರ್ ತಕ್ಕಂತ ಸ್ಲ್ಯಾಬ್ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ 50 ಕಿಲೋಮೀಟರ್ ಕಟ್ ಮಾಡಿ 20 ಕಿಲೋಮೀಟರ್ ಅಟ್ಟೆ ಕೊಡ್ತೀನಿ, ಇಲ್ಲಿ ಅಟ್ಟೆ ಕೊಡ್ತೀನಿ ಅಂದ್ರೆ ತೊಂದರೆ ಆಗ್ತದೆ ಸರ್. 78% 20 ಕಿಲೋಮೀಟರ್ ಕಬ್ಬು ಸಿಗ್ತದ. ಇನ್ನು 28% ದೂರಿಂದ ಕಬ್ಬು ತರಬೇಕು. ಆ ಕಾರಣಕ್ಕಾಗಿ ತಾವು ಏನ್ ಮಾಡಬೇಕು, 20 ಕಿಲೋಮೀಟರ್ ಇರ್ತಕ್ಕಂಥ ಹಾರ್ವೆಸ್ಟಿಂಗ್ ಚಾರ್ಜ್ ಕಟ್, ಸಾಗಾಣಿಕೆ ಚಾರ್ಜ್ ಕಟ್ ಮಾಡಿಸಿ ಅವ್ರಿಗೆ ಕಾರ್ಖಾನೆಯವರಿಗೆ ಒತ್ತಡ ಮಾಡಿಸಬೇಕು. ಕೆಲವೊಂದು ಜಿಲ್ಲಾಡಳಿತದ ಏನು ರೂಪರೇಷಣೆಗಳು ಮತ್ತು ಕಾನೂನು ಚೌಕಟ್ಟುಗಳು ಇರ್ತಾವಲ್ಲ, ಆ ಕಾನೂನು ಚೌಕಟ್ಟುಗಳು ಬಳಸಿ ಅವ್ರ ಮೇಲೆ ಒತ್ತಡ ಹಾಕಿ ಮಾಡ್ರಿ. ಯಾಕಂದ್ರೆ ಅವ್ರು ನಮಗೆ ಮಳೆಯಲ್ಲ ಅಂತ ಗೊತ್ತಿದ್ರೆ ನಿಮಗೂ ಮಳೆಯಲ್ಲ, ನಮಗೂ ಮಳೆಯಲ್ಲ. ಒಂದಪ್ಪ ಅಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತಾವ. ಎಷ್ಟೇ ಜನ 20 ಜನ ಆಗಲಿ 50 ಜನ ಆಗಲಿ ಆ ಕಾರ್ಖಾನೆ ಮುಂದೆ ರೈತರು ಹೋಗಿ ಪ್ರತಿಭಟನೆ ಮಾಡೋದು ಚಾಲು ಮಾಡ್ತಾರ. ಕೆಲವರು ಜನ ಬೇಕಂತಾರೆ, ಕೆಲವರು ಜನ ಬ್ಯಾಡ್ ಅಂತಾರ. ಆಮೇಲೆ ಏನಂತ ಅಲ್ಲಿಂದಲೇ ಜಗಳ ಹಚ್ಚಿಬಿಟ್ಟು ಕೆಲವು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದ. ಅದಕ್ಕೆ ತಾವು ಕೂಡ ತಮ್ಮ ಸೀಮಿತ ಕಾನೂನು ಚೌಕಟ್ಟುಗಳು ಒತ್ತಾಯ ಮಾಡೋರಿಗೆ. ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಮ್ ಕೈ ಇರ್ತದ, ಹಾಕಿದ್ದು ಕೆಲವೊಂದು ಕಾನೂನು ಚೌಕಟ್ಟುಗಳು ನಿಮ್ ಕೈಯಾಗ ಅದಾವ, ಕಾರ್ಖಾನೆ ಹಿಡಿತದಲ್ಲಿ ಇಟ್ಕೊಳ್ಳು. ಆ ಕಾರ್ಖಾನೆ ಒಂದು ಮಾನದಂಡದಾಗ ನೀವು ಮಾಡಿದ ಕೆಲಸ ರೀ. ನಮ್ಮ ಮನೆಯಾಗಾರ ಸರ್ಕಾರಕ್ಕೆ ಮನೆಯಾಗಾರ ಗೊತ್ತಲ್ಲ, ನನಗೆ ಸರ್ಕಾರಕ್ಕೂ ಮನೆಯಲ್ಲ, ನಿಮಗ ಮನೆಯಲ್ಲ, ಅವ್ರು ಎಲ್ಲರಿಗೂ ಮನೆಯಲ್ಲ ಅಂತ ಗೊತ್ತಿದೆ. ಬಟ್ ಕೇಂದ್ರ ಸರ್ಕಾರ ಅಷ್ಟೇ ಪಾಲಿಸ್ಬೇಕು ಹೇಳ್ತಾರ. ಬಟ್ ನೀವು ಕೂಡ ಸರ್ಕಾರಕ್ಕೆ ಒತ್ತಡ ಮಾಡಿ, ಶುಗರ್ ಕಮಿಷನರ್ ಒತ್ತಡ ಮಾಡಿ, ಒಂದು ಸಲಹಾ ಸಮಿತಿ ಅದ, SAP ಕಮಿಟಿ ಅದ, ಆ ಕಮಿಟಿ ಮುಖಾಂತರ ಹೆಚ್ಚುವರಿ ಬೆಲೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಈ ವರ್ಷ ರೈತರು ಸಂಕಷ್ಟದಾಗಿದ್ದಾರೆ. ಗೊತ್ತಲ್ಲ ತಮಗೆ ಹೊಳಿ ಪ್ರಭಾವ ಹೇಗಾಗಿದೆ, ಅತಿವೃಷ್ಟಿಯಿಂದ ಏನಾಗಿದೆ. ಸ್ವಲ್ಪ ಮಾನವೀಯತೆನೂ ಬಳಸತ್ತೆ ಅವರಿಗೆ. ಬರೀ ಕಾನೂನು ಓದಕ್ಕೆ ಬಿಡ್ರಿ, ಸ್ವಲ್ಪ ಮಾನವೀಯತೆ ಮೇಲೆ ರೈತರಿಗೆ ಹೆಚ್ಚು ಬೆಲೆ ಕೊಡ್ಲಿಕ್ಕೆ ಅವಕಾಶ ಮಾಡ್ತೀವಿ. ಹಾ ಸರ್, ಧನ್ಯವಾದಗಳು.